ಇದು ನನ್ನ ಮೊದಲನೇ ಸಿನಿಮಾ, ಮಕ್ಕಳ ಚಿತ್ರ. ಆ, ನಾನು 2 ದಶಕಗಳ ಕಾಲದಿಂದ ಕನ್ನಡ, ತಮಿಳು ಮತ್ತು ಹಿಂದಿ ಚಲನಚಿತ್ರರಂಗದಲ್ಲಿ ಸಹ ನಿರ್ದೇಶಕನಾಗಿ, ಸಹಾಯಕ ನಿರ್ದೇಶಕನಾಗಿ 20 ವರ್ಷಗಳ ಕಾಲದಿಂದ ಕೆಲಸ ಮಾಡಿದ್ದೀನಿ. ನಾನು ಸ್ವತಂತ್ರ ನಿರ್ದೇಶಕನಾಗಿ ಮತ್ತು ನಿರ್ಮಾಪಕನಾಗಿ ಇದು ನನ್ನ ಮೊದಲನೇ ಚಿತ್ರ. ಅದು ಮಕ್ಕಳ ಚಿತ್ರ. ಇದು ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ 90ರ ದಶಕದಲ್ಲಿ ನಡೆದಿರುವಂಥ ಒಂದು ಕತೆ. ಇದಕ್ಕೆ ಹತ್ತಿರದಾದ ಒಂದು ಘಟನೆಯನ್ನು ನಾನು ನೋಡಿದ್ದೆ. ಅದೇ ಪ್ರೇರಣೆಯಾಗಿ ಆ ಕಥೆನ ಇಟ್ಕೊಂಡು ಮಾಡಿದ್ದೀನಿ. ಸಿನಿಮಾ ಒಂದು ಮಕ್ಕಳದು ಒಂದೇನು ಲಕ್ಷ್ಯ ಇರುತ್ತೆ. ಲಕ್ಷ್ಯ ಅಂದರೆ ನಮ್ಮ ಕಡೆ ಗುರಿ. ಆ ಒಂದು ಗುರಿಯನ್ನು ಇಟ್ಕೊಂಡು ಮಾಡಿರೋದು. ಆ ಒಂದು ಗುರಿಯನ್ನು ಸಾಧಿಸೋಕ್ಕೆ ಆ ಮಕ್ಕಳು ಏನು ಒಟ್ಟಾರೆಯಾಗಿ ಸಂಘರ್ಷ, ಹೋರಾಟ, ಶ್ರಮ ಮಾಡ್ತವೆ, ಅದೇ ಈ ಸಿನಿಮಾ. ಧನ್ಯವಾದಗಳು ಸರ್. ಆಗಿದೆ ಸರ್. ಹೌದು, ಬಂದಿತ್ತು ಸರ್. 4 ವರ್ಷದ ಹಿಂದೆ ಬಂದಿತ್ತು. ಅದು ಹೆಂಗಿದೆ ಅಂದರೆ, ಈಗ ವಾಣಿಜ್ಯ ಚಲನಚಿತ್ರ ಮಂಡಳಿಗಳು ಬೇರೆ ಬೇರೆ ಇದಾವಲ್ಲ, ಇದು ಉತ್ತರ ಕರ್ನಾಟಕ ವಾಣಿಜ್ಯ ಚಲನಚಿತ್ರ ಮಂಡಳಿ. ಹಾಗಾಗಿ ಇದರದ್ದೇನು ಕ್ಲಾಶ್ ಆಗಲ್ಲ. ಅದು ಅದೇ ವಾಣಿಜ್ಯ ಚಲನಚಿತ್ರ ಮಂಡಳಿಯಲ್ಲಿ ಆ ಒಂದು ಟೈಟಲ್ ತಗೋಬೇಕಾದ್ರೆ ಅದು 10 ವರ್ಷ ಅಲ್ಲ, ಇದು ಧಾರವಾಡ. ಶಂಕರ್ ಸುಗತಿ ಅಂತ ನಮ್ಮ ಅಧ್ಯಕ್ಷರು. ಅದೇ ಸರ್, ನನಗೆ ಆ ಕತೆ ಒಂದು ಸ್ವಲ್ಪ ಹೆಚ್ಚು ಸ್ಫೂರ್ತಿ ಕೊಡ್ತು. ಆಮೇಲೆ ಆ ಕಥೆನ ಬರೆದು ನಾನೊಂದು 10-15 ವರ್ಷ ಹಿಂದೆ ಆ ಕಥೆನ ಬರೆದಿದ್ದೆ ನಾನು. ಸೊ ಹಿಂಗಾಗಿ ಅದಕ್ಕೆ ಹತ್ತಿರದಾದ ಒಂದು ಘಟನೆ ನಾನು ನನ್ನ ಬಾಲ್ಯದಲ್ಲಿ ನೋಡಿದ್ದೆ. ಹಿಂಗಾಗಿ ಅದು ನನ್ನ ಸ್ಫೂರ್ತಿ ಕೊಡ್ತು. ಈ ಕತೆ ನಾನು 15 ವರ್ಷಗಳ ಹಿಂದೆನೆ ಬಾಂಬೆಯಲ್ಲಿ ನಾನು ಅಸೋಸಿಯೇಟ್ ಆಗಿ ಕೆಲಸ ಮಾಡಬೇಕಾದ್ರೆ ಬರೆದಿದ್ದೆ. ಆ್ಯಕ್ಚುಲಿ ನಾನು ಇದನ್ನು ಹಿಂದಿಯಲ್ಲಿ ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಬರೆದಿರೋ ಕತೆ ಅದು. ಸೊ ಹಂಗೆ ಮುಂದೆ ಬಂದು ಅದನ್ನು ಚಲನಚಿತ್ರನೇ ಮಾಡಿದೆ. ಜುಲೈ ಒಟ್ಟಾರೆ ಆ ತಿಂಗಳಲ್ಲಿ ಇನ್ನೊಂದು ಚೂರು ನಮ್ಮ ಟೆಕ್ನಿಕಲ್ ಟೀಮ್ ಜೊತೆ ಚರ್ಚೆ ಮಾಡಿ ಇನ್ನೊಂದು ಚೂರು ಕೆಲಸಗಳಿದೆ. ಒಟ್ಟಾರೆ ಜುಲೈ ತಿಂಗಳಲ್ಲಿ ಕೊನೆ ಹಂತದಲ್ಲಾದರೂ ರಿಲೀಸ್ ಮಾಡೋದು ಸರ್. ಇದು ಎಲ್ಲ ಸೇರಿ 30 ದಿನ ಬಾಗಲಕೋಟೆ ಜಿಲ್ಲೆಯ ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ಶೂಟ್ ಮಾಡಿದ್ದೀವಿ. ಉದಾಹರಣೆಗೆ ಕೆರ್ಕಲ್ಮಟ್ಟಿ, ಕಲಾದಗಿ, ಕೂಡಲ ಸಂಗಮ, ಹೀಗೆ ಬಾಗಲಕೋಟೆ ಸುತ್ತಮುತ್ತ 30 ದಿನ ಶೂಟ್ ಮಾಡಿದ್ದೀವಿ. ಇದೇ ವಾಡ್ಯದಲ್ಲಿ ಹುಲಿಯ ಸಿನಿಮಾ ಶೂಟ್ ಆಗಿತ್ತು. ಹಿಂದಿದು ಒಂದು ಸಿನಿಮಾನು ಅಲ್ಲಿ ಶೂಟ್, ಭಾಳಷ್ಟು ಸಿನಿಮಾಗಳು, ಕಾರ್ಯಕ್ರಮಗಳು ಶೂಟ್ ಆಗಿದ್ದಾವೆ. ಅದೇ 90ರ ಕಾಲಘಟ್ಟ ಅಂತ ಹೇಳಿದ್ನಲ್ಲ, ಕತೆ ನಡೆಯೋದೇ 90ರ ಕಾಲಘಟ್ಟ ಸಿನಿಮಾದಲ್ಲಿ. ಇದು 20-25 ಕಾಲಘಟ್ಟ ಅಲ್ಲ ನಾನು ತೋರಿಸಿರೋದು, 90ರ ಕಾಲಘಟ್ಟ. ಅಂದರೆ ಹೇಳಿದ್ನಲ್ಲ ಸರ್, ಒಂದು ಹುಡುಗರಿಗೆ ಏನೊಂದು ಗುರಿ ಇರುತ್ತೆ, ಒಂದು ಲಕ್ಷ್ಯ ಇರುತ್ತೆ. ಅದು ಸಾರ್ವಕಾಲಿಕ ಅಲ್ಲ, ಅದು ಅದಕ್ಕೇನು ಕಾಲಘಟ್ಟ ಸಂಬಂಧ ಇಲ್ಲ. ಅವ್ರು ಏನೊಂದು ಗುರಿ ಇಟ್ಕೊಂಡಿರ್ತಾರೆ, ಲಕ್ಷ್ಯ ಇಟ್ಕೊಂಡಿರ್ತಾರೆ, ಅದನ್ನು ಸಾಧನೆ ಮಾಡೋಕ್ಕೆ ಆ ಗ್ರಾಮೀಣ ವಾತಾವರಣದಲ್ಲಿ ಆ ಹುಡುಗರು ಏನು ಸಂಘರ್ಷ ಮಾಡ್ತಾರೆ, ಅದೇ ಸಿನಿಮಾ ಸರ್. ಸರ್ ಅದು ಸಿನಿಮಾ ನೋಡ್ಬೇಕು ತಾವು, ದಯವಿಟ್ಟು ರಿವೀಲ್ ಮಾಡೋದು ಬೇಡ. ಒಟ್ಟಾರೆ ಹುಡುಗರದ್ದು ಒಂದು ಕನಸಿರುತ್ತೆ. ಆ ಒಟ್ಟು ಕನಸಿನ ಈಡೇರಿಕೆಗಾಗಿ ಏನು ಶ್ರಮ ಪಡ್ತಾರಲ್ಲ, ಅದೇ ಇಡೀ ಸಿನಿಮಾ. ಸರ್, ಸಂಪೂರ್ಣ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಮತ್ತು ಉಳಿದಂತೆ ಎಲ್ಲ ಕರ್ನಾಟಕದಲ್ಲಿ ಮಾಡೋದು. ಮೊದಲ ಆದ್ಯತೆ ಆ ಕಡೆ ಕೊಡೋಣ ಅಂತ, ಯಾಕಂದ್ರೆ ನಾವು ಆ ಭಾಷೆಯಲ್ಲೇ ಸಿನಿಮಾನ ಮಾಡಿದ್ದು, ಅಂದರೆ ಶೈಲಿ. ಕ್ಯಾಮ್ರಾಮನ್ MB ಹಳ್ಳಿಕಟ್ಟಿ ಅಂತ ಸರ್. ಅವರು ಸಾಕಷ್ಟು ಒಂದು 20-25 ಸಿನಿಮಾಗಳು ಮಾಡಿದ್ದಾರೆ, ಕನ್ನಡ, ಹಿಂದಿ, ಮರಾಠಿ ಸೇರಿದಂತೆ. ನಮ್ಮ ಸಂಗೀತ ನಿರ್ದೇಶಕರು ಆರವ್ ರಿಷಿಕ್ ಅಂತ, ಅವರು ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಮತ್ತು ಕಲಾವಿದರಲ್ಲಿ ಸಂಗಮೇಶ್ ಉಪಾಸೆ ಮತ್ತು ಇನ್ನೊಬ್ಬರು ಸಂಗಮೇಶ್ ಅಂತ, ಉಪ್ಪಿನ್ ಅಂತ, ಅವರಿಬ್ಬರು ಧಾರಾವಾಹಿಗಳಲ್ಲಿ ಅವರು ನಮ್ಮ ಸಮಕಾಲೀನ 20-25 ವರ್ಷದಿಂದ ಇದ್ದರು. ಅವ್ರು ಬಿಟ್ಟರೆ ಹೊಸಬ್ರು. ಮತ್ತು ಪ್ರಮುಖವಾಗಿ ಮಕ್ಕಳ ಚಿತ್ರ ಇರೋದ್ರಿಂದ ಮಕ್ಕಳೇ ಪ್ರಧಾನ ಪಾತ್ರಗಳು. ರಿತೇಶ್ ಹಿರೇಮಠ ಅವರು ಪ್ರಮುಖ ಪೋಷಕ ಪಾತ್ರವನ್ನು ಮಾಡಿದ್ದಾರೆ. ಈ ಲಕ್ಷ್ಯ ಸಿನಿಮಾ ಬಂದ್ಬಿಟ್ಟು ಮಕ್ಕಳ ಸಿನಿಮಾ ಅಂತ ಸರ್ ಆ ಥರ ಬಂದಾಗ ತುಂಬ ಖುಷಿ ಆಯಿತು, ಒಳ್ಳೆ ಸಿನಿಮಾ ಮಾಡಬೇಕಂತ. ಈ ಸಿನಿಮಾ ಬಗ್ಗೆ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಸೊ ನನ್ನ ಕಡೆಯಿಂದ ಅರ್ಜುನ್ ಸರ್ ಅವ್ರ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಸರ್. ಸಾಂಗ್ಸ್ ಬಂದ್ಬಿಟ್ಟು ಒಂದು 3 ಸಾಂಗ್ ಇದೆ ಸರ್. ಒಂದು ಟೈಟಲ್ ಸಾಂಗು, ಒಂದು ಜಾತ್ರೆ ಬಗ್ಗೆ. ಇನ್ನೊಂದು ಬಂದ್ಬಿಟ್ಟು ಹೋಲಿ ಹಬ್ಬ, ಅದೊಂದು ಸೀಕ್ವೆನ್ಸ್ ಬರುತ್ತೆ. ಚೆನ್ನಾಗಂದರೆ ಆಗಿನ ಕಾಲದಕ್ಕೆ ಮ್ಯೂಸಿಕ್ನ ಕೇಳಿ ಏನು ಸರ್, ಸ್ವಲ್ಪ ಐಡಿಯಾ ತಗೊಂಡು ಆಮೇಲೆ ಅದು ಮಾಡಿದ್ದು.
ಆಮೇಲೆ ಇಲ್ಲಿ ಏಕ್ತಾರ್ ಅಂತ ಒಂದು ಸಾಂಗ್ ಇದೆ, ಅದು ಸ್ವಲ್ಪ ಟೈಮ್ ಕೊಟ್ಟು ತಗೊಂಡು ಚೆನ್ನಾಗಿ ಮಾಡ್ತೀವಿ. ಸೊ ಆಲ್ ದಿ ವೆರಿ ಬೆಸ್ಟ್. ಆಮೇಲೆ ಲಹರಿ ಅವ್ರಿಗೂ ಥ್ಯಾಂಕ್ಸ್, ಯಾಕಂದರೆ ಈ ಸಿನಿಮಾ MRTಗೆ ನಮ್ಮ ಮ್ಯೂಸಿಕ್ ಕೊಡ್ತಾ ಇದ್ದಾರೆ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹಿತೇಶ್ ಅಂತ. ಇದು ಅರ್ಜುನ್ ಡೋನರ್ ಅವ್ರದ ಮೊದಲ ನಿರ್ಮಾಣ ಹಾಗೂ ನಿರ್ದೇಶನ. ಲಕ್ಷ್ಯ ಅನ್ನೋ ಸಿನಿಮಾ ಒಂದು 90ರ ಕಾಲಘಟ್ಟದ ಮಕ್ಕಳಿನ ಕನಸಿನ ಸಿನಿಮಾ. ಸೊ ಇವತ್ತಿಗೆ ನನ್ನ ಪ್ರಶ್ನೆ ಏನಾಯ್ತು ಅಂದ್ರೆ, ಅವರು ನನಗೆ ಈ ಪಾತ್ರ ಕೊಟ್ಟಾಗ ಇವತ್ತಿಗೆ ಓಡ್ತಾ ಇರುವಂತ ಟ್ರೆಂಡ್ ಬೇರೆ ಇದೆ ಸಿನಿಮಾ. ಸೊ ಈ ತರ ಓಡ್ತಾ ಇರುವಂತ ಒಂದು ಟ್ರೆಂಡ್ ಅಲ್ಲಿ ಮಕ್ಕಳ ಸಿನಿಮಾ ಹೇಗೆ ರೀಚ್ ಆಗುತ್ತೆ ಏನು ಅಂತ ಕುತ್ಕೊಂಡಾಗ ಕತೆ ಹೇಳಿದ್ರು ಅವರು. ಒಂದು ಉತ್ತರ ಕರ್ನಾಟಕ ಶೈಲಿಯ ಕಥೆನ ನಾವು ಉತ್ತರ ಕರ್ನಾಟಕದವ್ರು ಆಗ್ಬಿಟ್ಟು ಫಸ್ಟ್ ಮಾಡಬೇಕು ಅನ್ನೋದು ನನ್ನ ಇಂಟ್ರೆಸ್ಟ್ ಇತ್ತು. ಸೊ ನಾವು ಮಾಡಿದ್ದೀವಿ. MB ಹಳ್ಳಿಕಟ್ಟಿ ಅಂದ್ಬಿಟ್ಟು DOP ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮಹಾರಾಷ್ಟ್ರದವರು ಹಿಂದಿ, ಮರಾಠಿ, ಕನ್ನಡ ಎಲ್ಲ ಸಿನಿಮಾಗಳು ಮಾಡಿದ್ದಾರೆ. ಆಮೇಲೆ ರಿಷಿಕ್ ಸರ್ ಮ್ಯೂಸಿಕ್ ಡೈರೆಕ್ಟರ್. 3 ಸಾಂಗ್ ಅದ್ಭುತವಾಗಿ ಬಂದಿದೆ ಅಂತ ನಾನು ಅನ್ಕೋತೀನಿ. ಲಹರಿ ಸರ್ ಅವ್ರ ಸಂಸ್ಥೆಗೆ ತಗೊಂಡು ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಏನಕ್ಕಂದ್ರೆ ಥ್ಯಾಂಕ್ ಯು ವೇಲು ಸರ್. ಸೊ ಸಿನಿಮಾ ಮಕ್ಕಳದಾಗಿರೋದ್ರಿಂದ ಇವತ್ತು ದಯವಿಟ್ಟು ಎಲ್ಲರೂ ಬಂದುಬಿಟ್ಟು ನೋಡಿ. ಏನಕ್ಕಂದ್ರೆ ಇವತ್ತಿಗೆ ಇದೆಲ್ಲ ಔಟ್ ಆಫ್ ದಿ ಬಾಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಬೆಂಬಲ, ಎಲ್ಲ ಆಶೀರ್ವಾದ, ಎಲ್ಲರ ಆಶೀರ್ವಾದನೂ ಬೇಕಾಗಿದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರಗಳು. ನನಗೆ ಪ್ರಥಮ ಸಮಾರಂಭ ಇದು. ಬರಬೇಕಾದ್ರೆ ಆತಂಕ ಇತ್ತು. ಅರ್ಜುನ್ ಡೋಣೂರವರು ಮಿತ್ರರು ಮಾಧ್ಯಮದಲ್ಲಿ ಇರಬೇಕಾದ್ರೆ, ಅದಕ್ಕಿಂತ ಹೆಚ್ಚು ಅವ್ರ ಪರಿವಾರದ ಎಲ್ಲ ಸದಸ್ಯರು ನನ್ನ ಸ್ನೇಹಿತರು. ಅವ್ರ ಮೊದಲನೇ ಸಿನಿಮಾ ಬರ್ಬೇಕಾದ್ರೆ ದೇವ್ರಿಗೆ ಪ್ರಾರ್ಥನೆ ಮಾಡಿ ಬಂದಿದ್ದೀನಿ, ನಾನು ಬಂದಿದ್ದಕ್ಕೆ ಇದು ಭಾಳ ಯಶಸ್ವಿ ಆಗಬೇಕು ಅಂತ. ಅಂದರೆ ಇಲ್ಲಿಂದ ಆರಂಭ ಆಗಲಿ, ಅವ್ರದ್ದು ಒಳ್ಳೆ ಶುಭಾರಂಭ ಈ ಸಿನಿಮಾದೊಂದಿಗೆ, ಒಂದು ಕಾರ್ಯಕ್ರಮದೊಂದಿಗೆ ಆರಂಭ ಆಗಿದೆ. ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾನೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಸೊಗಡನ್ನ ಒಂದು ಸಿನಿಮಾ ರೂಪದಲ್ಲಿ ತಂದಿರೋದಕ್ಕೆ. ಎಷ್ಟೇ ಕಷ್ಟಪಟ್ಟರು ಕೂಡ ಉತ್ತರ ಕರ್ನಾಟಕದ ಭಾಷೆ, ಉತ್ತರ ಕರ್ನಾಟಕದ ನಡವಳಿಕೆಗಳು ಇದೆಲ್ಲವನ್ನು ಕೂಡ ಹಾಸ್ಯದ ರೂಪದಲ್ಲಿ ಬಳಸಿಕೊಳ್ಳುವಂತ ಪ್ರಯತ್ನ ಆಗ್ತಿತ್ತು. ಇವತ್ತು ಇಡೀ ಉತ್ತರ ಕರ್ನಾಟಕದ ಸೊಗಡನ್ನ ನಾವು ಸಿನಿಮಾ ರೂಪದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರೋದು ಸಂತೋಷ ಆಗಿದೆ. ಪ್ರಪ್ರಥಮವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ ಅರ್ಜುನ್ ಡೋಣೂರ್ ಅವರೆಲ್ಲರ ತಂಡಕ್ಕೆ. ನಾನು ಹಾರೈಸ್ತೇನೆ ಇದು ಯಶಸ್ವಿ ಆಗ್ಲಿ. ವಿಶೇಷವಾಗಿ ನನ್ನ ಶಿಕ್ಷಣದ ಪ್ರತಿನಿಧಿಯಾಗಿ MLCಗಿದ್ದೆ. ಇದು ಮಕ್ಕಳ ಅಲ್ಲಿ ಒಂದು ಜಾಗೃತಿ ಮೂಡಿಸೋ ದೃಷ್ಟಿಯಿಂದ ಮತ್ತು ನಮ್ಮತನವನ್ನ ನೆನಪಿಸಿಕೊಡೋ ದೃಷ್ಟಿಯಿಂದ, ಯಾವ ಕಾಲಘಟ್ಟದ್ದು ಅನ್ನೋದಕ್ಕಿಂತನೂ ಇಡೀ ಉತ್ತರ ಕರ್ನಾಟಕದ ಪರಿಸ್ಥಿತಿಗಳಿಗೆ, ಅಲ್ಲಿ ರೀತಿ ನೀತಿಗಳಿಗೆ, ಅಲ್ಲಿಯ ಜೀವನ ನಡವಳಿಕೆಗಳಿಗೆ ಒಂದು ಪ್ರತಿಬಿಂಬವಾಗಿದೆ. ಸಂತೋಷ ಆಗಿದೆ ನನಗೆ. ಈ 3 ಹಾಡನ್ನ ಕೇಳಿದಾಗ ನಂಗೆ ವಿಶ್ವಾಸ ಇದೆ, ಇವತ್ತು ಸೋಷಿಯಲ್ ಮೀಡಿಯಾ ಯುಗ, ಈ 3 ಹಾಡುಗಳು ನನ್ಗೆ ವಿಶ್ವಾಸ ಇದೆ ಖಂಡಿತವಾಗೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸಿಕೊಳ್ಳಲ್ಪಡ್ತದೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಮತ್ತೊಮ್ಮೆ ಎಲ್ಲ ತಂಡಕ್ಕೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಲಹರಿ ವೇಲು ಅವರು ಇದಕ್ಕೆ ಏನ್ ಬೆಂಬಲವಾಗಿ ನಿಂತಿದ್ದೀರಿ ಸರ್, ನಿಮಗೂ ಕೂಡ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಒಳಿತಾಗ್ಲಿ ಎಲ್ರಿಗೂ ಅಂತ ಹಾರೈಸ್ತೇನೆ. ಧನ್ಯವಾದಗಳು ಸರ್. ಲಕ್ಷ್ಯ ಅಂದ್ರೆ ಕರೆಕ್ಟಾಗಿ ಮೀನಿಂಗ್ ಹೇಳಿ ಅಂತ ಆಮೇಲೆ ಹೇಳಿದ್ರು, ಗುರಿ ಅಂತ. ಸೊ ಉತ್ತರ ಕರ್ನಾಟಕ ಮತ್ತೆ ಲಹರಿ ಸಂಸ್ಥೆಗೆ ಬಹಳ ಹಳೆ ನೆಂಟು. ಉತ್ತರ ಕರ್ನಾಟಕದ ಜನ ನಮ್ಮ ಸಂಸ್ಥೆನ ಬಹಳ ಬೆಳೆಸಿದ್ದಾರೆ. ಕಾರಣ ಇಷ್ಟೇ, ಗುರುರಾಜ್ ಹೊಸಕೋಟಿ ಅವರ ಜಾನಪದ ಗೀತೆಗಳು, ಸಾಕಷ್ಟು 100 ಜಾನಪದ ಗೀತೆಗಳು ಬಿಡುಗಡೆ ಮಾಡೋದು. ಸಿನಿಮಾ ಗೀತೆಗಳು ಅಷ್ಟೇ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ಯಾಸೆಟ್ ಸೇಲ್ ಆಗಿದ್ದು ಪ್ರೇಮಲೋಕದಲ್ಲಿ, ಅದು ನಿಮ್ಗೆ ಗೊತ್ತೇ ಇದೆ, ಇಡೀ ದಕ್ಷಿಣ ಭಾರತದಲ್ಲಿ. ಅದನ್ನಲ್ಲೂ ಕೂಡ ಹೈಯೆಸ್ಟ್ ಸೇಲ್ ಆಗಿರೋದು ಹುಬ್ಳಿನಲ್ಲಿ ಸರ್. ಅಲ್ಲಿ ಮಳೆ ಬೆಳೆ ಚೆನ್ನಾಗಿತ್ತು ಅಂತಂದ್ರೆ 100% ನಮ್ಗೆ ಒಳ್ಳೆ ಬಿಸ್ನೆಸ್ ಅವಾಗ. ಹುಬ್ಳಿ, ಧಾರವಾಡ, ಬೆಳಗಾಮು, ಬಾಗಲಕೋಟೆ ಈ ಕಡೆ ಎಲ್ಲ. ಆಮೇಲೆ ರೊಕ್ಕ, ದುಡ್ಡು ಅಷ್ಟೇ. ಈಗ ಮೆಟೀರಿಯಲ್ ಕಳಿಸಿದ್ರೆ ಇಮಿಡಿಯೇಟ್ ಆಗಿ ದುಡ್ಡು ಬರೋದು. ಯಾವತ್ತು ಸುಳ್ಳು ಪಳ್ಳಿ ಹೇಳಿ ಜನನೇ ಅಲ್ಲ ಅವರು. ಬಹಳ ಮುಗ್ಧರು, ಬಹಳ ಹತ್ತಿರದಿಂದ ನೋಡಿದ್ದೀನಿ ನಾನು. ಅಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದ್ವಿ ಸರ್, ಗುಲ್ಬರ್ಗ ಈ ಕಡೆ ಎಲ್ಲ. ಯಾಕಂದ್ರೆ ನಾವು ಆವಾಗ ಅಂಗಡಿಗಳಿತ್ತು, ಕ್ಯಾಸೆಟ್ ಅಂಗಡಿಗಳು. ಪ್ರತಿ ಅಂಗಡಿಗಳಿಗೂ ಹೋಗಿ ನಾವು ಡೀಲರ್ಶಿಪ್ ಕೊಟ್ಟಾಗ ಅವ್ರು ಮಾತಾಡೋದು, ಅವ್ರು ಕೊಡ್ತಾ ಇದ್ದ ಪ್ರೀತಿ ಅದ್ಭುತ, ಎರಡನೇ ಮಾತೇ ಇಲ್ಲ. ಸೊ ಹಾಗಾಗಿ ಅದೇ ಟೀಮು ಲಕ್ಷ್ಯ ಸಿನಿಮಾವನ್ನು ಮಾಡಿದೆ. ಇವತ್ತು 20 ವರ್ಷ ಎಕ್ಸ್ಪೀರಿಯನ್ಸು ಅರ್ಜುನ್ ಸರ್ ಅಲ್ಲ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಮಕ್ಕಳ ಸಿನಿಮಾನೇ ಇರ್ಬೋದು, ಹಾಡುಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ. 3 ಹಾಡು ಒಳ್ಳೆ ಟ್ಯೂನ್ ಮಾಡಿದ್ದಾರೆ. ಅವರೇ ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಸೊ ನಾವು MLC ಸಾಹೇಬ್ರು ಅದ್ಭುತವಾಗಿ ಮಾತಾಡಿದ್ರು. ಒಂದು ಮಾತು ಹೇಳಿದ್ರು, ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ನಾನು,
ದೇವರಿಗೆ ಪ್ರಾರ್ಥನೆ ಮಾಡಿ ಬಂದೆ ಅಂತ ಯಾರು ಹೇಳ್ತಾರೆ ಸರ್ ಇವತ್ತು? ನಿಜವಾಗ್ಲೂ ಬಹಳ ಸಂತೋಷ. ಇದು ಸಂಸ್ಕಾರ, ಇದು ಸಂಸ್ಕಾರ. ಇದೇ ಸಂಸ್ಕಾರದಲ್ಲಿ ವಿಧಾನಸಭೆಯಲ್ಲಿ ಕೂಡ ಇರಿದ್ರು. ಇವಾಗಿರೋ ವಿಧಾನಸಭೆ ಅಲ್ಲ. ಸಾರಿ ಸರ್, ಹೇಳಲೇಬೇಕಾಗುತ್ತೆ. ನೀವು ಇದ್ದಿದ್ದ ಟೈಮಲ್ಲಿ ಆ ಮಾತು, ಆ ಕತೆ, ಅಲ್ಲಿ ನಡ್ಕೊಂತ ರೀತಿ ಬೇರೆ. ಇವಾಗ ಬಹಳ ಬದಲಾವಣೆಗಳಾಗಿದೆ, ಪರಿವರ್ತನೆ ಆಗ್ಬಿಟ್ಟಿದೆ. ಏನು ಮಾಡ್ಲಿಕ್ಕಾಗಲ್ಲ, ನಮ್ಮ ಕೈಲಿಲ್ಲ ಅದು. ಸೊ ಎಂಡ್ ಆಫ್ ದ ಡೇ ಯಾರು ಏನು ಮಾಡ್ತಾರೋ ಕರ್ಮ ಅನುಭವಿಸ್ಲೇಬೇಕಾಗುತ್ತೆ. ಇವತ್ತು ಚೆನ್ನಾಗಿರ್ಬೋದು, ಅದು ಮುಂದಕ್ಕಿದ್ದೇ ಇದೆ ಸರ್. ಅದು ಕಟ್ಟಿಟ್ಟು ಬುತ್ತಿ. ಒಳ್ಳೆ ದಿನಗಳು ಬರುತ್ತೆ ಸರ್, ಬಂದೇ ಬರುತ್ತೆ, ಗ್ಯಾರಂಟಿ ಬರುತ್ತೆ. 6.5 ಕೋಟಿ ಜನ ಚೆನ್ನಾಗಿದ್ದೇ ಇರ್ತೀವಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಈ ಪಿಕ್ಚರ್ ಸೂಪರ್ ಸಕ್ಸಸ್ ಆಗಲಿ. ಸೊ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ. ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀವಿ ಸರ್, ಲಹರಿ ಮತ್ತು MRT ಮ್ಯೂಸಿಕ್ ಎರಡೂ ನಮ್ಮದೇ. ನಮ್ಮದೇ ಅಂದರೆ ನಿಮ್ಮದು. ಓ, ತಾವೇನ ಕೇಳಿದ್ದದು? ಬ್ರದರ್ ಬಂದು ಹೇಳಿದ್ರು, ಯಾರೋ ಕೇಳಿದ್ರಣ್ಣ ಅಂತ. ಸರ್ ಬಿಡಿಸಿ ಹೇಳಿ. ಟೀ ನಾನೇ ಸರ್, ತುಳಸಿರಾಮ್ ಸರ್. ಸರ್ ಎಷ್ಟೋ ವರ್ಷಗಳಾಗವೆ ಸರ್, ಸತ್ಯ. ಮಂಜಣ್ಣ ಸರ್ ಅಲ್ಲಿ ನಿಂತ್ಕೊಂಡು ಕಾಫಿ ಕುಡಿಯೋ ಒಂದು ಮಾತು ಹೇಳಿದ್ರೆ, ಆ ದಿನಗಳೆಲ್ಲೋಯ್ತು ಅಂತ. ದಿನಗಳು ಹಂಗೆ ಇದೆ ಸರ್, ಹಾಗೆಲ್ಲ ಆಗುತ್ತೆ, ರಾತ್ರಿ ಆಗುತ್ತೆ, ಅದೇ ಗಾಳಿ, ಅದೇ ನೀರು, ಎಲ್ಲ ಒಂದೇ. ಸಮಾಜ ಚೇಂಜ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ನಮಗೆ ತುಂಬಾ ತುಂಬಾ ಕಷ್ಟ ಆಗುತ್ತೆ. ಎಲ್ಲ ಇಂಡಸ್ಟ್ರಿನಲ್ಲೂ ಕೂಡ, ಇಂಡಸ್ಟ್ರಿ ಇರ್ಬೋದು, ರಾಜಕೀಯ ಇರ್ಬೋದು, ಮತ್ತೊಂದು ಮಗದೊಂದು, ಎಲ್ಲ ಕಡೆ ಸಿಕ್ಕಾಪಟ್ಟೆ ಎಲ್ಲ ರಂಗಗಳು ಚೇಂಜ್ ಆಗ್ಬಿಟ್ಟಿದೆ. ಸೊ ನಾವು ಚೇಂಜ್ ಆಗಿಲ್ಲ, ಚೇಂಜ್ ಆಗೋಕೆ ಸಾಧ್ಯನೂ ಇಲ್ಲ, ಆಗೋದು ಇಲ್ಲ. ಸೊ ನಮ್ಮ ಗಣೇಶ್ ಅವರಲ್ಲ, 15 ವರ್ಷದ ಮುಂಚೆ ಸಮಯ ಟಿವಿಲಿ ಇದ್ದಾಗ ಅನ್ಕೋತೀನಿ ಇಂಟರ್ವ್ಯೂ ಮಾಡಿದ್ರು. ಬಂದೇಟ್ಕಡೆ 2 ಟಾಪಿಕ್ ಆಯ್ತು ಸರ್ ಇವತ್ತು. ಒಂದು ನಮ್ಮ ಪತ್ರಿಕಾ ಮಿತ್ರರು ಒಳ್ಳೆಯದೆಲ್ಲ ನಿಲ್ಸ್ಕೊಂಡ್ರು, ನಾವು ಬೆಳೆದು ಬಂದಿದ್ದಾರೆ. ಅದು ಕಂಟಿನ್ಯೂಟಿ ನೀವು ಕೊಟ್ರಿ. ಇಬ್ರು ಮಾತಾಡ್ಕೊಂಡೇ ಇಲ್ಲ. ನೀವು ಮಾತಾಡುವಾಗ ನನಗೆ ಐ ವಾಸ್ ಎಮೋಷನಲ್ ಆ್ಯಕ್ಚುಲಿ. ನೀವೊಂದು ಮಾತು ಹೇಳಿದ್ರಿ ಅಲ್ಲಿ, ನಾನು ಏನು ಹೇಳಿದ್ದೆ ಅಂತ. ಅದು ಹೇಳ್ದಕ್ಕೆ ನನಗೆ ಬಾಲ್ಯ ನೆನಪು ಬಂದ್ಬಿಡ್ತು. ಸೊ ನಮ್ಮ ಪತ್ರಿಕಾ ಮಿತ್ರರು ಒಂದು ಮಾತು ಹೇಳಿದ್ರು, ನಾನು ಸತ್ಯ ಹೇಳ್ತೀನಿ ಸರ್, ಜೋಬ್ನಲ್ಲಿ ₹1 ಇಡಲ್ಲ ನಾನು. 22 ವರ್ಷ ಆಯ್ತು. ನಾನು ಹೊಸ ನೋಟ್ ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ, ಕ್ರೆಡಿಟ್ ಕಾರ್ಡ್ ಇಡಲ್ಲ. ಕಾರಣ ಇಷ್ಟೇ, ನಶ್ವರ ಅಂತ ಗೊತ್ತಾಗ್ಬಿಟ್ಟಿದೆ ನನಗೆ ಯಾವಾಗಲೂ. ಬದುಕು ಬಿಸ್ನೆಸ್ ಮಾಡಬೇಕು, ನಮ್ಮ ನಂಬ್ಕೊಂಡು ಕುಟುಂಬಗಳಿದೆ. ಸೊ ಅದನ್ನ ನಾವು ವೃತ್ತಿ ನಡೆಸ್ಕೊಂಡು ಹೋಗ್ತೇನೆ ಹೊರತು ಹಣನೇ ಆಸ್ತಿನೇ ಇಂಪಾರ್ಟೆಂಟ್ ಅಲ್ಲ ಸರ್. ಆಮೇಲೆ ಇದನ್ನು ಹೇಳ್ತಾ ಇದ್ದೀನಿ ತಮಗೆ, ಯಾಕೆ ಇವತ್ತು ಮಾತು ಬಂತು ಹೇಳ್ತಾ ಇದ್ದೀನಿ. ಒಂದೇ ಒಂದು ಪ್ರಾಪರ್ಟಿ ಕೂಡ ನನ್ನ ಹೆಸರಲ್ಲಿಲ್ಲ, ಅದು ನಶ್ವರ ಅಂತ ಗೊತ್ತು ನನಗೆ. ಐ ಆಮ್ ವೆರಿ ಹ್ಯಾಪಿ ವಿತ್ ಮ್ಯೂಸಿಕ್ ಇಂಡಸ್ಟ್ರಿ, ಸಾಹಿತ್ಯ, ಸಂಗೀತ ತಾವೆಲ್ಲ ಎತ್ತು ಬೆಳೆಸಿದ್ದೀರಿ ಲಹರಿ ಸಂಸ್ಥೆನ. ಸೊ ಭಗವಂತ ನಿಜವಾದ ಆಶೀರ್ವಾದ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ತಮ್ಮ ಜೊತೆಲಿ ಔತಣ ಕೂತಣವನ್ನು ಮಾಡಿ, ಗೆಟ್ ಟುಗೆದರ್ ಮಾಡಿ, ಹಳೆದೆಲ್ಲ ಜ್ಞಾಪಕ ಮಾಡ್ಕೊಳ್ಳೋಣ. ದೇವ್ರ ಸರ್ 60 ಆಯ್ತು ಸರ್, ಮೊನ್ನೆ ಜೂನ್ 11ಗೆ ಅದು ಡಿಕ್ಲೇರ್ ಮಾಡ್ಬಿಟ್ಟು 60 ಆಯ್ತು ಸರ್. ಸೊ ಇದುವರೆಗೂ ಯಾವುದು ಕಪ್ಪು ಚುಕ್ಕೆ ಇಲ್ಲ. ಹೀಗೆ ಭಗವಂತ ಇಟ್ಟು ಹಂಗೆ ತಗೊಂಡೋಗ್ಬಿಟ್ರೆ ಸಾಕು. ಇಲ್ಲ ಸರ್, ಸ್ನೇಹಿತರ ಮಾಡಿಸ್ಬಿಟ್ರು ಸರ್, ನಿಮಗೆ ಮಾಡಲೇಬೇಕು ಅಂತ ಉಮೇಶ್ ಅವರು ಡೈರೆಕ್ಟ್ರು. ಸೊ ಹಾಗಾಗಿ ಮಾಡ್ಬೇಕಾಗಿ ಸರ್, ಏನು ವಿಧಿ ಇಲ್ಲ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್, ದೇವ್ರು ಒಳ್ಳೇದು ಮಾಡಲಿ. ಸೊ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ. ಗಾಡ್ ಬ್ಲೆಸ್ ಯು. ನನ್ನ ಹೆಸರು ಸಂಕಲ್ಪ ಸಂಜೀವ್ ಕುಮಾರ್ ಸುಗತೆ ಅಂತ. ನಾನು ಮೂಲತಃ ಧಾರವಾಡದವನು. ಹೀಗೆ ಲಕ್ಷ್ಯ ಅಂತ ಒಂದು ಫಿಲ್ಮ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ತುಂಬಾ ಖುಷಿ ಆಯಿತು. ಮೊದಲು ಒಂದು ಫಿಲ್ಮ್ ಮಾಡಿದ್ದೆ ನಾನು, ಜಗಜ್ಯೋತಿ ಬಸವೇಶ್ವರ ಅಂತ. ಆದರೆ ಅದು ಕಾರಣಾಂತರಗಳಿಂದ ರಿಲೀಸ್ ಆಗಲಿಲ್ಲ. ಆದರೆ ಒಂದು ನಂಬಿಕೆ ಇತ್ತು, ನಾನು ಮಾಡೋ ಒಂದು ಫಿಲ್ಮು ಒಂದು ಥಿಯೇಟ್ರಲ್ಲಿ ಬಂದು ಎಲ್ಲರೂ ನನ್ನನ್ನು ನೋಡಬೇಕು ಅಂತ ಒಂದು ಆಸೆ ಇತ್ತು. ಅದನ್ನ ನಮ್ಮ ಡೋನೂರ್ ಸರ್ ಅವರು ನಿಜ ಮಾಡ್ತಿದ್ದಾರೆ, ಅದಕ್ಕೆ ತುಂಬ ಖುಷಿ ಆಗ್ತಿದೆ. ಹಾಗೆ ನಮ್ಮ ಕೋ ಆರ್ಟಿಸ್ಟ್ಗಳು ತುಂಬ ಸಪೋರ್ಟ್ ಮಾಡಿದರು, ಹಾಗಾಗಿ ತುಂಬ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು. ಎಸ್ ಅಂತ ಆಡಿಷನ್ ಅಂತ ಗೊತ್ತಾದಾಗ ನಾನು ತುಂಬ ಖುಷಿಪಟ್ಟೆ. ಇದು ನನ್ನ ಸೆಕೆಂಡ್ ಫಿಲ್ಮು. ಫಸ್ಟ್ ಫಿಲ್ಮ್ ಮಾಡಿದೆ, ಅದು ಕಾರಣದಿಂದ ರಿಲೀಸ್ ಆಗಲಿಲ್ಲ. ಇದು ನನ್ನ ಸೆಕೆಂಡ್ ಫಿಲ್ಮ್ ಆಗಿದ್ದರಿಂದ
ಈ ಫಿಲ್ಮ್ ಆದ್ರೆ ನಾನು ಥಿಯೇಟರ್ನ ನನ್ನ ನೋಡಬೇಕು ಅಂತ ಆಸೆ ಇತ್ತು. ಅದು ಆಸೆ ನನಸಾಗ್ತಿದೆ. ಥ್ಯಾಂಕ್ ಯು ಸರ್, ಡೈರೆಕ್ಟ್ ಅರ್ಜುನ್ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಕೊಪ್ಪಳ. ಎಲ್ರಿಗೂ ನಮಸ್ಕಾರ. ತುಂಬರ್ಗುದ್ದಿ. ನಾನು ಕೂಡ ಧಾರವಾಡದವನು. ಸರ್, ಅರ್ಜುನ್ ಸರಿಗೆ ದೊಡ್ಡ ಥ್ಯಾಂಕ್ಸ್ ಸರ್, ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮೊದಲು ಆಡಿಷನ್ ಅಂತ ಬಂತು, ಧಾರವಾಡದಲ್ಲಿ ಆಡಿಷನ್ ಕೊಟ್ವಿ, ಆಮೇಲೆ ಸೆಲೆಕ್ಟ್ ಆಗಿ ಶೂಟಿಂಗ್ ಮಾಡಿದ್ವಿ. ನಾನು ಮಾಡಿರೋ 5 ಫಿಲಮ್ಸ್ದಲ್ಲಿ ಇದು ಒನ್ ಆಫ್ ದಿ ಫೇವ್ರೇಟ್. 3 ಶಾರ್ಟ್ ಫಿಲಮ್ ಮಾಡೀನಿ, 2 ಲಾಂಗ್ ಫಿಲಮ್ ಮಾಡೀನಿ, ಮತ್ತು ಈಗ ಅಪ್ಕಮಿಂಗ್ ಅಶ್ವಗ್ರೀವ್ ಅಂತ ಮಾಡತ್ತೀನಿ. ಜಿ ಕನ್ನಡ ಬರ್ಮಾಗಂಟು ಸೀರಿಯಲ್ ಆನಂದ್ ಅಂತ ಇದ್ದಾರೆ, ಆನಂದ್ ಅಂತ ಪಾತ್ರ, ಅವರು ಈ ಹೀರೋ ಇದ್ದಾರೆ ಅಶ್ವಗ್ರೀವ್ ಫಿಲಮಿಗೆ. ನಾನು ಮಾಡಿದಂಥ ಎಲ್ಲ ಫಿಲಮ್ದಾಗೂ ಈ ಫಿಲಮ್ ಒನ್ ಆಫ್ ದಿ ಫೇವ್ರೇಟ್ ಫಿಲಮ್. ಈ ಫಿಲಮ್ದಾಗ ತುಂಬ ಎಂಜಾಯ್ ಮಾಡೀನಿ ಮತ್ತು ತುಂಬ ಕಲ್ತಿದ್ದೀನಿ ಕೂಡ. ಥ್ಯಾಂಕ್ ಯು. ಕೊನೆಯದಾಗಿ ಇವಾಗ ಮಾಲಾರ್ಪಣೆ ಕಾರ್ಯಕ್ರಮವನ್ನು ಮಾಡಿಬಿಟ್ಟು ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ. ಶಂಕರ್ ಪಾಗೂಜಿ ಅವರಿಂದ ಲಹರಿ ವೇಲು ಸರ್ಗೆ ಮಾಲಾರ್ಪಣೆ. ಸರ್ ಕೆಳಗೆ ಬಂದ್ಬಿಡಿ ಸರ್ ಬೇರೆ.